ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ನಾನಿವತ್ತು ಚಿಕನ್ನ ಉಪಯೋಗಿಸ್ಕೊಂಡು ಕೈಮಾ ಮಾಡ್ತಾಯಿದ್ದೀನಿ, ಕೈಮಾ ಸಾಂಬಾರ್. ಸೊ ಹಾಗಾಗಿ ನಿಮ್ಮ ಜೊತೆಲಿ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ಯೂಶಲಿ ನಾವು ಕೈಮಾ ಸಾಂಬಾರ್ ಅಂದರೆ ಮಟನಲ್ಲಿ ಮಾಡ್ತೀವಿ, ಚಿಕನಲ್ಲಿ ತುಂಬ ರೇರಾಗಿ ಮಾಡೋದು, ಸುಮಾರು ಜನ ಮಾಡೋದೇ ಇಲ್ಲ. ಹಾಗಾಗಿ ನಾನು ಈ ರೆಸಿಪಿನ ನಿಮ್ಮ ಜೊತೆಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಕೈಮಾ ಸಾಂಬಾರ್ ಅಂದರೆ ಅದೇನು ಸಪ್ರೇಟಾಗಿ ಅದಕ್ಕೆ ಅಂತ ಮಸಾಲೆ ಏನು ರುಬ್ಕೊಳ್ಳೋದಿಲ್ಲ. ಯೂಶಲಿ ನಾವು ಚಿಕನ್ ಸಾಂಬಾರು ಹೇಗೆ ಮಾಡ್ತೀವಿ ಹಾಗೆ ಮಾಡೋದು. ಸೊ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಟೊಮ್ಯಾಟೊ, ಈರುಳ್ಳಿ, ಹಾಗೆ ತೆಂಗಿನಕಾಯಿ, ಕಡಲೆಪಪ್ಪು ಎಲ್ಲ ಸ್ಪೈಸಸ್ ಕೂಡ ಹಾಕ್ಕೊಂಡಿದ್ದೀನಿ, ಚಕ್ಕೆ ಲವಂಗ. ಹಾಗೆ ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಖಾರಕ್ಕೆ ಖಾರದ ಪುಡಿ ಕೂಡ ಸೇರಿಸ್ಕೋಬೋದು, ನಾನು ಒಣಮೆಣ್ಸಿನ್ಕಾಯಿ ಸೇರಿಸ್ಕೋತಾ ಇದ್ದೀನಿ. ಇನ್ನು ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಿಕೊಂಡು ಅದಕ್ಕೆ ಕೊತ್ತಂಬರಿ, ಪುದೀನ, ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿ ಕೂಡ ಹಾಕೋತಾ ಇದ್ದೀನಿ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲು ಶುಂಠಿ ಬೆಳ್ಳುಳ್ಳಿ ಕೂಡ ಸೇರಿಸ್ಕೋಬೋದು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಗ್ಯುಲರ್ ಆಗಿ ಮಾಡಿ ಸ್ಟೋರ್ ಮಾಡ್ಕೊಂಡಿರ್ತೀನಿ, ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಬಳಸ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಂಡು, ಹಾಗೆ ಧನಿಯಾ ಪುಡಿ ಮನೇಲೇ ಮಾಡಿಟ್ಕೊಂಡಿರೋದು ಕೂಡ ಹಾಕ್ಕೊಂಡು ನೀಟಾಗಿ ಸಿಮ್ಮಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಧನಿಯಾ ಪುಡಿ ಇಲ್ಲ ಅಂತ ಹೇಳಿದ್ರೆ ನಾವು ಅಂಗಡಿಯಲ್ಲಿ ಸಿಗೋವಂಥ ಧನಿಯಾ ಪುಡಿ ಉಪಯೋಗಿಸ್ಕೊಳ್ಳೋದಕ್ಕಿಂತ ಮನೇಲೇ ಮಾಡಿರೋವಂಥ ಧನಿಯಾ ಪುಡಿ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಖಾಲಿ ಧನಿಯಾ ಸೀಡ್ಸ್ನೇ ನಾವು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇನ್ನು ಮಸಾಲೆ ಎಲ್ಲ ಹುರಿದು ಅದು ತಣ್ಣಗಾಗಕ್ಕೆ ಬಿಟ್ಟು ಈ ಕಡೆ ಕೈಮಾ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಚಿಕನ್ನಲ್ಲಿ ಬೋನ್ಸ್ ಎಲ್ಲನೂ ನೀಟಾಗಿ ಸಪ್ರೇಟ್ ಮಾಡಿ ಅದನ್ನು ಸಣ್ಣ ಸಣ್ಣದಲ್ಲಿ ಚಾಕುನಲ್ಲೇ ಪೀಸ್ ಮಾಡಿಕೊಂಡು ನೀಟಾಗಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದಕ್ಕೇ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ, ಪುದೀನ ಕೂಡ ಸೇರಿಸ್ಕೊಂಡು ಹೀಗೆ ನೈಸಾಗಿ ಪೇಸ್ಟ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ತರಿಯಾಗಿದ್ದರೆ ನಾವು ಸಾಂಬಾರ್ಗೆ ಹಾಕ್ತೀವಲ್ಲ ಉಂಡೆಗಳೆಲ್ಲ ಹೊಡೆದೋಗ್ಬಿಡತ್ತೆ. ಹಾಗಾಗಿ ಸ್ವಲ್ಪ ನೈಸಾಗೇ ಇದ್ದರೆ ಚೆನ್ನಾಗಿ ಉಂಡೆಗಳು ಬೇಯುತ್ತೆ, ಹಾಗೆ ಏನು ಬಿಟ್ಕೊಳ್ಳೋದಿಲ್ಲ ಸಾಂಬಾರಲ್ಲಿ. ಹಾಗಾಗಿ ಸ್ವಲ್ಪ ನೈಸಾಗೇ ಮಾಡ್ಕೋಬೇಕು. ಇನ್ನು ಮಸಾಲೆ ಹುರಿದಿದ್ದ ಪಾತ್ರೆಗೆ ನಾನು ರುಬ್ಕೊಂಡಿದ್ದಂಥ ಚಿಕನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಒಂದು 2-3 ಸ್ಪೂನ್ ಆಗೋಷ್ಟು ಸಾಂಬಾರಿಗೆ ರುಬ್ಕೊಂಡಿದ್ನಲ್ಲ ಅದೇ ಮಸಾಲೆ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಕಡಲೆ ಹಿಟ್ಟು ಕೂಡ ಸೇರಿಸ್ಕೋತಾ ಇದ್ದೀನಿ. ಎಲ್ಲ ಹಾಕಿ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಥರ ಎಲ್ಲನೂ ಕಲಿಸ್ಕೊಂಡ್ರೆ ಕೈಮಾ ಉಂಡೆ ಮಾಡೋದಕ್ಕೆ ಕೂಡ ರೆಡಿ ಆಗಿಬಿಡತ್ತೆ. ಇನ್ನು ಇದನ್ನು ನೀಟಾಗಿ ಉಂಡೆಗಳನ್ನ ಮಾಡಿ ಎತ್ತಿಟ್ಕೊಳ್ಳೋದು ಅಷ್ಟೇ. ಇದಕ್ಕೆ ನೀವು ಏನಾದರೂ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿರೋವಂಥ ಆನಿಯನ್ ಹಾಕ್ಕೋಬೋದು, ಅಥವಾ ಕೊತ್ತಂಬರಿ, ಪುದೀನನ ನೀವು ಗ್ರೈಂಡ್ ಮಾಡ್ಕೊಳ್ಳೋಕೆ ಹಾಕ್ಕೊಳ್ಳದೆ ಅದನ್ನೇ ಸಣ್ಣಗೆ ಹಚ್ಕೊಂಡು ಕೂಡ ಹಾಕ್ಕೋಬೋದು. ಬಟ್ ನಾನೆಲ್ಲ ಗ್ರೈಂಡ್ ಮಾಡಿಕೊಂಡೆ. ನೋಡಿ, ಸುಮಾರು ಒಂದು 300 to 400 ಗ್ರಾಮ್ ಇತ್ತು ಚಿಕನ್ನು. ನನಗೆ ಒಂದು 15 ಉಂಡೆಗಳಾಗುವಷ್ಟು 10ರಿಂದ 15 ಕೈಮಾ ಉಂಡೆಗಳಾಗಿತ್ತು. ಸೊ ಅದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಂಡು ಈ ಕಡೆ ಸಾಂಬಾರು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊಂಡು, ಹಾಗೆ ನಾನು ಕೈಮಾ ಮಾಡ್ಕೊಳ್ಳೋದಕ್ಕೆ ಬೋನ್ಸ್ ಎಲ್ಲ ಬಿಡಿಸಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಏನು ವೇಸ್ಟ್ ಮಾಡ್ಕೋತಾ ಇಲ್ಲ. ಸೊ ಆ ಬೋನ್ಸ್ ಕೂಡ ಯೂಸ್ ಮಾಡಿಕೊಂಡು ಸಾಂಬಾರಿಗೆ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಬೋನ್ಸ್ ಹಾಕಿದ್ರೆ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ, ಖಾಲಿ ಕೈಮಾ ಉಂಡೆ ಸಾಂಬಾರು ಮಾಡಿದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಸೊ ಅದಕ್ಕೆ ಚಿಕನ್ ಕೂಡ ಹಾಕಬೇಕು. ಸ್ವಲ್ಪ ಚಿಕನ್ ಜೊತೆಲಿ ಬೋನ್ಸ್ ಕೂಡ ವೇಸ್ಟ್ ಆಗೋದು ಬೇಡ ಅಂತ ಹೇಳಿ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಹಾಗೆ ಇತ್ತೀಚೆಗೆ ಚಿಕನ್ ಬೋನಲ್ಲಿ ಕೊಲಾಜನ್ ಜಾಸ್ತಿ ಇರುತ್ತೆ ಅಂತ ಎಲ್ಲ ಹೇಳ್ತಿರ್ತಾರಲ್ಲ, ಸೊ ಹಾಗಾಗಿ ನಾನು ವೇಸ್ಟ್ ಕೂಡ ಆಗೋದು ಬೇಡ, ಇವನ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ರುಬ್ಬಿರೋವಂಥ ಮಸಾಲೆ ಎಲ್ಲ ಹಾಕಿ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ನೀರು ಹಾಕ್ಕೊಂಡು ಸೊ ಸಾಂಬಾರು ಆಗೋದಕ್ಕೆ ಕೂಡ ಬಿಟ್ಟಿದ್ದೀನಿ. ಕೈಮಾ ಉಂಡೆಗಳು ಅಂತ ಹೇಳಿದ್ರೆ ಬೇಗನೆ ಬೆಂದುಬಿಡತ್ತೆ, ಅದರಲ್ಲೂ ಚಿಕನ್ ಅಲ್ವಾ, ಸೊ ಇನ್ನೂ ಬೇಗ ಆಗಿಬಿಡತ್ತೆ. ಹಾಗಾಗಿ ಸಾಂಬಾರು ಒಂದು 80% ಆದಮೇಲೆ ನಾವು ಕೈಮಾ ಉಂಡೆಗಳನ್ನ ಹಾಕ್ಕೊಂಡ್ರೆ ಸಾಕಾಗತ್ತೆ. ಮುಂಚೆನೇ ಆಗಿಬಿಟ್ರೆ ಎಲ್ಲನೂ ಸಾಂಬಾರು ಜೊತೆಲಿ ಒಡೆದ್ಬಿಟ್ಟು ಮಿಕ್ಸ್ ಆಗಿಬಿಡತ್ತೆ. ಸೊ ಹಾಗಾಗಿ ಸಾಂಬಾರು ಆಲ್ಮೋಸ್ಟ್ ಆಗೋಕ್ಕೆ ಬಂದಿದೆ ಅನ್ನೋವಾಗ ನಾವು ನೀಟಾಗಿ ಉಂಡೆಗಳನ್ನ ಹಾಕಿದ್ರೆ ಆಯಿತು. ಉಂಡೆಗಳು ಏನಿಲ್ಲ ಅಂದರೂ ಒಂದು 5ರಿಂದ 10 ನಿಮಿಷ ಅಷ್ಟೇ, ಜಾಸ್ತಿ ಏನೂ ಟೈಮ್ ತೊಗೊಳ್ಳೋದಿಲ್ಲ, ತುಂಬ ಬೇಗನೆ ಬೆಂದುಬಿಡತ್ತೆ. ಹಾಗಾಗಿ ಉಂಡೆಗಳನ್ನ ಕೂಡ ಲಾಸ್ಟಲ್ಲಿ ಸಾಂಬಾರು ಆಫ್ ಮಾಡ್ತೀವಿ, ಇನ್ನೊಂದು 5 ನಿಮಿಷ ಸಾಕು ಅನ್ನೋವಾಗಲೇ ಸೇರಿಸ್ಕೊಂಡ್ರೆ ಆಗುತ್ತೆ. ಸೊ ಉಂಡೆಗಳೆಲ್ಲ ನೋಡಿ ಹಾಕಿ ಒಂದು 5 ನಿಮಿಷ ಮುಚ್ಚಿಟ್ಟಿದ್ದೀನಿ. ಸೊ ಕೈಮಾ ಉಂಡೆಗಳೆಲ್ಲ ನೀಟಾಗಿ ಬೆಂದಿದೆ, ಹಾಗಾಗಿ ಎಲ್ಲ ಮೇಲೆ ಬಂದಿದೆ. ನೋಡಿ, ಮೇಲೆ ಬಂದಿದ್ರೆ ಈಗ ಕಂಪ್ಲೀಟಾಗಿ ಕುಕ್ ಆಗಿದೆ ಅಂತ ಹೇಳಿ. ಸೊ ಇನ್ನು ಕೈಮಾ ಉಂಡೆಗಳಂದರೆ ನಾವು ಯೂಶ್ವಲಿ ಮಟನಲ್ಲೇ ಮಾಡೋದು, ಚಿಕನಲ್ಲಿ ಯಾರೂ ಟ್ರೈ ಮಾಡೋಕ್ಕೆ ಹೋಗಲ್ಲ ಜಾಸ್ತಿ, ತುಂಬ ಕೆಲವರು ಮಾಡ್ತಾರೆ ಅಷ್ಟೇ. ಸೊ ಹಾಗಾಗಿ ನೀವು ಒಂದು ಸಲ ಡೆಫಿನೆಟ್ಲಿ
ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಸಾಂಬಾರು ಕೂಡ ರೆಡಿ ಆಯಿತು. ಸ್ವಲ್ಪ ಉಂಡೆಗಳನ್ನ ಎತ್ತಿಟ್ಕೊಂಡಿದ್ದೆ. ಸೊ ಪಾಪುಗೆ ನಗೆಟ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಯೂಶ್ವಲಿ ಅವನಿಗೆ ಕಬಾಬ್ ಇಷ್ಟ ಆಗುತ್ತೆ, ಕಬಾಬ್ ರೆಗ್ಯುಲರಾಗಿ ಮಾಡ್ತಿರ್ತೀವಲ್ವ. ಸೊ ಹಾಗಾಗಿ ಇವತ್ತು ಹೇಗಿದ್ದರೂ ಕೈಮಾ ಉಂಡೆ ಮಾಡಿದ್ದೆ. ಸೊ ಪಾಪುಗೆ ನಗೆಟ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಕೂಡ ಒಂದು ಸಪ್ರೇಟಾಗಿ ಪ್ಲೇಟಲ್ಲಿ ಎತ್ತಿಟ್ಕೊಂಡು ಅದಕ್ಕೆ ಸ್ವಲ್ಪ ಕಬಾಬ್ ಪೌಡರು ಹಾಗೆ ಸ್ವಲ್ಪ ಕಾರ್ನ್ಫ್ಲೋರ್ ಮತ್ತು ಉಪ್ಪು ಬೇಕಿದ್ದರೆ ನೋಡಿಕೊಂಡು ಟೇಸ್ಟಿಗೆ ಸೇರಿಸ್ಕೋಬೋದು. ಹಾಗೆ ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಕೈಯಲ್ಲೇ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡಿಕೊಂಡು ನಾವು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಹೊರಗಡೆ ಎಲ್ಲ ನಾವು ನಗೆಟ್ಸ್ ತಿಂತೀವಲ್ಲ, ಸೇಮ್ ಅದೇ ಥರ ಟೇಸ್ಟ್ ಬರುತ್ತೆ. ಬಟ್ ಬೆಟರ್ ಇನ್ನೂ ಸ್ವಲ್ಪ ನೈಸಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ನಿಮಗೇನಾದರೂ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ಆನಿಯನ್ನ ಕೂಡ ಸಣ್ಣಗೆ ಕಟ್ ಮಾಡಿ ಹಾಕ್ಕೋಬೋದು. ಸ್ವಲ್ಪ ಕ್ರಂಚಿಯಾಗಿರುತ್ತೆ, ಚೆನ್ನಾಗಿ ಅನಿಸುತ್ತೆ. ಬಟ್ ನಾನೇನು ಆನಿಯನ್ ಎಲ್ಲ ಏನು ಆ್ಯಡ್ ಮಾಡ್ಕೊಂಡಿಲ್ಲ. ಹಾಗೆಯೇ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬ ಕಡಿಮೆನೇ ಮಾಡ್ಕೊಂಡಿದ್ದೆ ಇದು ಕ್ವಾಂಟಿಟಿ ನಗೆಟ್ಸ್ನ. ಸೊ ಹಾಗಾಗಿ ಮಾಡ್ತಾನೆ ಖಾಲಿ ಆಯಿತು. ಪಾಪು ಕೂಡ ಓಡಾಡಿಕೊಂಡು ಹಾಗೆ ತಿಂದ್ಕೊಂಡ. ಸೊ ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಕೈಮಾ ನೀವು ಟ್ರೈ ಮಾಡಿದಾಗ ಈ ಥರ ನಗೆಟ್ಸ್ ಕೂಡ ಒಂದ್ಸಲ ಟ್ರೈ ಮಾಡಿ. ಪ್ಯಾನಲ್ಲಿ ಕೂಡ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಡೀಪ್ ಫ್ರೈ ಮಾಡೋದ್ರಿಂದ ಇನ್ನು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನು ಡೀಪ್ ಫ್ರೈ ಮಾಡ್ಕೊಂಡಿದ್ದೆ. ಇನ್ನೂ ಮುದ್ದೆ ಮಾಡೋಣ ಅಂತ ಹೇಳಿ ಕೈಮಾ ಸಾಂಬಾರಿಗೆ ಅಂದ್ಕೊಂಡೆ. ಪಾಪು ಬಟ್ ಚಪಾತಿ ಅಥವಾ ಪೂರಿ ಏನಾದರೂ ಇದ್ದರೆ ಇಷ್ಟಪಡ್ತಾನೆ. ಇನ್ಫ್ಯಾಕ್ಟ್ ಅವನು ಕೂಡ ಪೂರಿ ಬೇಕು ಅಂತ ಕೇಳ್ತಿದ್ದ. ಸೊ ಹಾಗಾಗಿ ಪೂರಿ ಆದರೆ ನಾನ್ ವೆಜ್ಜಿಗೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಚಪಾತಿ ಮಾಡಿಕೊಂಡಿದ್ದೆ. ಇನ್ನು ನಾವು ಕೂಡ ಊಟ ಮುಗಿಸಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗ್ತದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.